ಪಾರ್ಟಿ ಜೋರಾಗಾಯ್ತಾ ಅಂತ ಮೊದಲ ದೊಡ್ಡ ಆಸೆ ನಿಮ್ದು ಅದಾಗಿತ್ತು ಸುದೀಪ್ ಅವ್ರ ನೈಟ್ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮಗೂ ಕಾತರ ಇತ್ತು. ಸೊ ಹೋಗ್ತಿದ್ದಂಗೆ ಎಣ್ಣೆ ಹೊಡಿಯೋಕ್ಕೆ. ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು. ನಾವು ಒಂದು ಚಿಕ್ಕ ಪಾರ್ಟಿ ಮಾಡಿಕೊಂಡು ಸೊ ಎದ್ದೇಳೋದು ಲೇಟ್ ಆಗೋಯ್ತು. ಸಾರಿ. ರಜತ್ ನಮ್ಮ ಬಾಸ್ ಅಲ್ವಾ ಸರ್, ಅದಕ್ಕೇನೆ. ರಜತ್ ಅವರೇ, ಏನಿಲ್ಲ ಸರ್, ಒಂದು ವಿಷಯನ 100 ಥರ ಡಿವೈಡ್ ಮಾಡೋಳು. ಅದಕ್ಕೆ ನನಗದು ಆಗಲ್ಲ. ಸೊ ಆ ವಿಷಯಕ್ಕೆ ನನಗೂ ಜಗಳ ಆಗ್ತೈತೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ. ಯಾಕಂದರೆ ನಾನು ಅವಾಗಲೇ ಡಿಸೈಡ್ ಆಗಿಬಿಟ್ಟಿದ್ದೆ, ಅವಳನ್ನ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ. ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ಅಂಥ ಸಿಚುವೇಶನ್ನು ಪ್ರಕಾಶ್ ಸರು ಮಾಡಿಸ್ಕೊಟ್ಟಿಲ್ಲ ಅನಿಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ವೈಫ್ ಬಂದಾಗ ಯಾರು ಮೇಡಮ್ ಹತ್ತಾರೆ? ಅಯ್ಯೋ ಭಗವಂತನೇ, ಬೇಜಾರಾಗಬೇಕು. ಅದು ಗೌತಮಿಯಿಂದ. ಅವಾಗ ಯಾಕಳಣ್ಣ ಕುಗ್ಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಗ್ಗಿಲ್ಲ. ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಂಪ್ಲೇಂಟ್ ಆಗಿತ್ತಲ್ಲ ಅಕ್ಷಿತಾ ಅವ್ರ. ನನಗೆ 108ಗೆ ಎಕ್ಸೋರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದು ಮತ್ತೆ FIR ರಿನಿವಲ್ ಸಹ ಆಗಿತ್ತು. ಐ ಥಿಂಕ್ ಜಾನ್ 16th ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸ್ಸಸ್. ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು. ನಾವು ಕೇಳಿದಾಗ ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ. ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ. ಆಗ್ಲಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು. ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ, ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು. ಪಾರ್ಟಿ ಜೋರಾಗಾಯ್ತಾ ಅಂತ ಮೊದಲ ದೊಡ್ಡ ಆಸೆ ನಿಮ್ದು ಅದಾಗಿತ್ತು ಸುದೀಪ್ ಅವ್ರ ನೈಟ್ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮಗೂ ಕಾತರ ಇತ್ತು. ಸೊ ಹೋಗ್ತಿದ್ದಂಗೆ ಎಣ್ಣೆ ಹೊಡಿಯೋಕ್ಕೆ. ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು. ನಾವು ಒಂದು ಚಿಕ್ಕ ಪಾರ್ಟಿ ಮಾಡಿಕೊಂಡು ಸೊ ಎದ್ದೇಳೋದು ಲೇಟ್ ಆಗೋಯ್ತು. ಸಾರಿ. ರಜತ್ ನಮ್ಮ ಬಾಸ್ ಅಲ್ವಾ ಸರ್, ಅದಕ್ಕೇನೆ. ರಜತ್ ಅವರೇ, ಏನಿಲ್ಲ ಸರ್, ಒಂದು ವಿಷಯನ 100 ಥರ ಡಿವೈಡ್ ಮಾಡೋಳು. ಅದಕ್ಕೆ ನನಗದು ಆಗಲ್ಲ. ಸೊ ಆ ವಿಷಯಕ್ಕೆ ನನಗೂ ಜಗಳ ಆಗ್ತೈತೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ. ಯಾಕಂದರೆ ನಾನು ಅವಾಗಲೇ ಡಿಸೈಡ್ ಆಗಿಬಿಟ್ಟಿದ್ದೆ, ಅವಳನ್ನ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ. ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ಅಂಥ ಸಿಚುವೇಶನ್ನು ಪ್ರಕಾಶ್ ಸರು ಮಾಡಿಸ್ಕೊಟ್ಟಿಲ್ಲ ಅನಿಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ವೈಫ್ ಬಂದಾಗ ಯಾರು ಮೇಡಮ್ ಹತ್ತಾರೆ? ಅಯ್ಯೋ ಭಗವಂತನೇ, ಬೇಜಾರಾಗಬೇಕು. ಅದು ಗೌತಮಿಯಿಂದ. ಅವಾಗ ಯಾಕಳಣ್ಣ ಕುಗ್ಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಗ್ಗಿಲ್ಲ. ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಂಪ್ಲೇಂಟ್ ಆಗಿತ್ತಲ್ಲ ಅಕ್ಷಿತಾ ಅವ್ರ. ನನಗೆ 108ಗೆ ಎಕ್ಸೋರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದು ಮತ್ತೆ FIR ರಿನಿವಲ್ ಸಹ ಆಗಿತ್ತು. ಐ ಥಿಂಕ್ ಜಾನ್ 16th ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸ್ಸಸ್. ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು. ನಾವು ಕೇಳಿದಾಗ ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ. ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ. ಆಗ್ಲಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು. ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ, ನಾನು ನೋಡ್ಕೊತೀನಿ. ಥ್ಯಾಂಕ್ ಯು.